ಮಿಥಿಲಾ ಮೇಡಮೇ ನನ್ನ ಇಲ್ಲಿ ಕಳಿಸಿದ್ದು ನಿಮಗೆ ಊಟ ಕೊಡಕ್ಕೆ ಅಂತ. ಇಲ್ಲ ಇಲ್ಲ ಮಾಡಲ್ಲ. ಅಮ್ಮ ಹಾಗೆ ಊಟನ ಬೇಡ ಅನ್ಬಾರ್ದು ಅಲ್ವಾ? ಮಿಥಿಲಾ ಬೇಕು. ಮಿಥಿಲಾ ಅವರು ಬರ್ತಾರೆ. ಮಿಥಿಲಾ ಮಿಥಿಲಾ ಅಮ್ಮ ಮಿಥಿಲಾ ಮೇಡಮ್ ಇನ್ನೇನು ಬರ್ತಾರೆ. ಅಮ್ಮ ಊಟ ಮಾಡಿದ್ರ ಅಂತ ಕೇಳ್ತಾರೆ. ಅಮ್ಮ ಊಟ ಮಾಡಿರ್ತಾರೆ ಅನ್ನೋ ಆಸೆಯಲ್ಲೇ ಇಲ್ಲಿ ಬಂದು ನೋಡ್ತಾರೆ. ಆಮೇಲೆ ಅಮ್ಮ ಒಂದು ತುತ್ತು ತಿಂದಿಲ್ಲ, ತಟ್ಟೆಲಿರೋ ಊಟ ಎಲ್ಲ ಹಾಗೆ ಇದೆ ಅಂತ ಗೊತ್ತಾಗುತ್ತೆ. ಹೌದು. ಪಾಪ ಮಿಥಿಲಾ ಮೇಡಮ್, ಅವ್ರಿಗೆ ಎಷ್ಟು ಬೇಜಾರಾಗ್ಬೋದು. ಬೇಜಾರು ಬೇಜಾರು. ಮಿಥಿಲಾ ಮೇಡಮ್ಗೆ ಬೇಜಾರಾದ್ರೆ ನಿಮಗೂ ಬೇಜಾರಾಗುತ್ತೆ ಅಲ್ವಾ? ಮಿಥಿಲಾ ಮೇಡಮ್ಗೆ ನೀವು ಬೇಜಾರು ಮಾಡಲ್ಲ ಅಲ್ವಾ? ಅರೆ, ನಾನು ಎಂಥ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾವ ತಾಯಿ ತಾನೇ ತನ್ನ ಮಗಳಿಗೆ ಬೇಜಾರು ಮಾಡ್ತಾಳೆ? ರಮ್ಯಾ, ಸತ್ಯನ ಮುಚ್ಚಿಡ್ಬೇಡ, ಮಾತಾಡು. ನೀನು ಸೂಸೈಡ್ ಮಾಡ್ಕೊಳಕ್ ಹೋಗಿಲ್ಲ ಅಂದರೆ ಆ ಮಾತ್ರೆಗಳೆಲ್ಲ ನಿನ್ನ ದೇಹಕ್ಕೆ ಹೇಗೆ ಸೇರ್ತು? ನಂಗೂ ಅದೇ ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಾ ಇಲ್ಲ ಅಂದ್ರೆ ಏನೇ ಅರ್ಥ? ಮಾತ್ರೆ ಅದಾಗದೆ ದೇಹದೊಳಗಡೆ ಹೋಗತ್ತಾ? ರಮ್ಯಾ, ನಿನ್ನೆ ಏನೇನ್ ನಡೀತು ಅಂತ ಒಂದ್ಸಲ ನೆನ್ಪು ಮಾಡ್ಕೊ. ನಾನು ಪಾರ್ಟಿಗೆ ಹೋಗಿದ್ದೆ, ಅಲ್ಲಿಂದ ಬರ್ತಾ ಲೇಟ್ ಆಯ್ತು. ಬಂದು ಸೀದಾ ಹೋಗಿ ಮಲ್ಕೊಂಡೆ. ಎದ್ದು ನೋಡುವಾಗ ಆಸ್ಪತ್ರೆಯಲ್ಲಿದ್ಯಾ. ಮುಖ್ಯವಾದ ವಿಷಯ ಬಿಟ್ಟು ಬೇರೆ ಏನೇನೋ ಕತೆ ಹೇಳ್ತಿದ್ಯಲ್ಲ ರಮ್ಯಾ. ಮಾತ್ರೆ ತಗೊಂಡಿದ್ರ ಬಗ್ಗೆ ಮಾತಾಡು. ಹೌದು, ನಾನು ಮಾತ್ರೆ ತಗೊಂಡೆ. ನನ್ನ ಕೂದಲು ತೆಳ್ಳಗಾಗುತ್ತೆ ಅಂತ ಮಾತ್ರೆ ತಗೊಳ್ತಿದ್ದೆ ಅಲ್ವಾ, ಅದು ಅಂತ ಕನ್ಫ್ಯೂಸ್ ಮಾಡ್ಕೊಂಡು ನಿದ್ರೆ ಮಾತ್ರೆ ತಗೊಂಡಿರ್ಬೇಕು. ಏನ್ ಮಾತಾಡ್ತಿದ್ಯಾ ರಮ್ಯಾ? ನೀನ್ ಯಾಕೆ ಯಾವ್ದೋ ಮಾತ್ರೆ ತಗೋತೀಯಾ? ನಿಜ ಆಂಟಿ, ಕೂದಲು ತುಂಬಾ ಉದುರುತ್ತಿತ್ತು ಅಂತ ಮಾತ್ರೆ ತಗೊಂಡ್ ಬಂದಿದ್ದೆ. ಅದ್ರ ಪಕ್ಕದಲ್ಲೇ ಅಮ್ಮ ತಗೊಳ್ಳೋ ನಿದ್ದೆ ಮಾತ್ರೆ ಕೂಡ ಇತ್ತು. ಮೋಸ್ಟ್ಲಿ ನನ್ಗೆ ಕನ್ಫ್ಯೂಸ್ ಆಗಿರ್ಬೇಕು. ರಮ್ಯಾ, ನಿಜ ಹೇಳ್ತಾ ಇದ್ಯಾ? ನಿಜವಾಗ್ಲೂ ಅರು ಅಮ್ಮ, ನಾನು ಯಾಕೆ ಸುಳ್ಳು ಹೇಳಲಿ? ಸಾಯೋ ಅಂತದ್ ನನಗೇನೂ ಆಗಿಲ್ಲ. ನಾನು ಖುಷಿಯಾಗೇ ಇದ್ದೀನಿ. ಹಾಗಾದ್ರೆ ನಿನ್ನ ಈ ಪರಿಸ್ಥಿತಿಗೆ ನಮ್ಮ ವಿರಾಜ್ ತಪ್ಪೇನಿಲ್ಲ ಮಿಥಿಲಾ. ಮದ್ವೆನ ಸಡನ್ ಆಗಿ ಫಿಕ್ಸ್ ಮಾಡಿರೋದು ನೀನು. ಇದ್ರಲ್ಲಿ ಅವಂದೇನ್ ತಪ್ಪಿದೆ? ತಪ್ಪು ಯಾರಿಂದಾದ್ರೂ ತಪ್ಪೆ. ಆ ತಪ್ಪಿಗೆ ನಿನಗ್ ನೀನೇ ಶಿಕ್ಷೆ ಕೊಡಕ್ ಹೊರಟಿದ್ಯಾ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಅರು ಅಮ್ಮ, ವಿರಾಜ್ ಜೊತೆ ಮದ್ವೆ ಅನ್ನೋದು ದೊಡ್ಡ ವಿಷಯನೇ ನಿಜ. ಆದ್ರೆ ಅದ್ ನಡೀತಿಲ್ಲ ಅಂತ ಮನ್ಸಿಗೆ ಹಚ್ಕೊಂಡು ಜೀವನ ತಕ್ಕೊಳ್ಳೋ ಅಷ್ಟು ವೀಕ್ ಮೈಂಡೆಡ್ ನಾನಲ್ಲ. ಪ್ರೀತಿಗಿಂತ ಜೀವನ ಹೆಚ್ಚು. ರಮ್ಯಾ, ವಯಸ್ಸಿಗೆ ಮೀರಿದ ಮೆಚುರಿಟಿ ನಿಂಗಿದೆ ಕಣಮ್ಮ.
ಡಾಕ್ಟರ್, ರಮ್ಯಾನ ಯಾವಾಗ ಮನೆಗೆ ಕರ್ಕೊಂಡು ಹೋಗ್ಬೋದು? ಸ್ವಲ್ಪ ಹೊತ್ತು ಅಬ್ಸರ್ವೇಷನ್ ಇಟ್ಟಿರ್ತೀನಿ, ಆಮೇಲಿಂದ ಕಳಿಸ್ಕೊಡ್ತೀನಿ. ಓಕೆ. ಹಾಗಾದ್ರೆ ವಿರಾಜ್ ಮೇಲೆ ನಿನ್ನ ಕೋಪ ಇಲ್ವಾ ರಮ್ಯಾ? ಕೋಪ ಇದೆ. ಏ ಕತ್ತೆ, ನಾನು ಹಾಸ್ಪಿಟಲ್ ಇದ್ರೂ ಖಾಲಿ ಕೈಯಲ್ಲಿ ಬಂದಿದ್ಯಾ? ಗೆಟ್ ವೆಲ್ ಸೂನ್ ಕಾರ್ಡ್ ಎಲ್ಲಿದೆ? ಬೊಕ್ಕೆ ಎಲ್ಲಿದೆ? ನೀನು ಬೇಗ ಹುಷಾರಾಗಿ ಬಾ, ಅಷ್ಟೇ ಸಾಕು. ರಮ್ಯಾ, ಇನ್ಮೇಲೆ ಹುಷಾರು, ಆರೋಗ್ಯದ ಜೊತೆ ಆಟಾಡಕ್ಕೆ ಹೋಗ್ಬೇಡ. ಹೌದೌದು, ಇಲ್ಲದೆ ಹೋದ್ರೆ ನಮ್ಮ ಇಡೀ ಫ್ಯಾಮಿಲಿ ನಿಮ್ಮ ಅಮ್ಮನ ಹತ್ರ ಸರಿಯಾಗಿ ಬೈಸ್ಕೋಬೇಕಾಗತ್ತೆ ಅಷ್ಟೇ. ಅಮ್ಮ, ಏನ್ ಹೇಳ್ತಿದಾರೆ ಇವರೆಲ್ಲ? ನೀನ್ ವಿರಾಜ್ ಮನೆಯವ್ರಿಗೆ ಬೈದ್ಯಾ? ನಿನಗೆ ಮಾಡ್ಕೊಂಡಿದ್ದು ನೋಡಿ ನನಗೆ ಕೈಕಾಲೇ ಆಡಲಿಲ್ಲ ರಮ್ಯಾ. ಇದಕ್ಕೆಲ್ಲ ಇವರೇ ಕಾರಣ ಅಂತ ತಿಳ್ಕೊಂಡು ದುಡ್ಕಿ 4 ಮಾತಾಡ್ಬಿಟ್ಟೆ. ಪರವಾಗಿಲ್ಲ ವಾಸಂತಿ, ನಮಗೆ ಅರ್ಥ ಆಗುತ್ತೆ. ನಿನ್ನ ಕೋಪ ನ್ಯಾಯವಾಗೇ ಇದೆ. ಆದ್ರೆ ಅದು ಸರಿಯಲ್ಲ ಅಮ್ಮಮ್ಮ. ಅಮ್ಮ, ಎಲ್ರ ಹತ್ರ ಸಾರಿ ಕೇಳು. ಅದ್ರ ಅವಶ್ಯಕತೆ ಇಲ್ಲ ರಮ್ಯಾ. ಇದೆ. ವಿರಾಜ್ ನಿರ್ಧಾರನ ನನ್ನ ಹತ್ರ ಹೇಳಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ. ನನಗೆಲ್ಲಿ ನೋವಾಗುತ್ತೆ ಅಂತ ಕನ್ಸನ್ ತೋರಿಸಿದ್ದೀರಾ. ಅದೆಲ್ಲ ನೋಡಿದ್ಮೇಲೂ ನಿಮ್ದೇ ತಪ್ಪು ಅಂತ ಬ್ಲೇಮ್ ಮಾಡೋದು ಸರಿಯಲ್ಲ ಅಲ್ವಾ? ಆದ್ರೆ ಇವರೆಲ್ಲ ನಿನ್ನ ಮನ್ಸು ಮುರಿದಿದ್ದು ನಿಜಾನೇ ಅಲ್ವಾ? ಅಮ್ಮ ಪ್ಲೀಸ್ ಮೂವ್ ಆನ್. ಆಗಿರೋದ್ನ ಬಿಟ್ಬಿಡು, ಅದಕ್ಕೆ ಜೋತ್ ಬೀಳ್ಬೇಡ. ಏನ್ ವಿರಾಜ್ನ ಮದ್ವೆ ಆಗಿಲ್ಲ ಅಂದ್ರೆ ನಂಗೆ ಲೈಫೇ ಇಲ್ವಾ? ನೀನು ನಿಜವಾಗ್ಲೂ ಮೂವ್ ಆನ್ ಆಗಿದ್ಯಾ ರಮ್ಯಾ? ಅಷ್ಟು ಈಸಿಯಾಗಿ ಇವನ್ನ ಬಿಟ್ಕೊಡ್ತಾ ಇದೀಯಾ? ಯಾಕೆ ಬಿಟ್ಕೊಡ್ಬಾರ್ದು? ನಾನು ವಿರಾಜ್ನ ಇಷ್ಟಪಡೋ ಮೊದಲು ಅವ್ನು ನನ್ನ ಫ್ರೆಂಡ್, ಇನ್ಫ್ಯಾಕ್ಟ್ ಬೆಸ್ಟ್ ಫ್ರೆಂಡ್. ಅವನ ಖುಷಿಗಿಂತ ಬೇರೆ ಯಾವುದು ಮುಖ್ಯ ಅಲ್ಲ. ವಿರಾಜ್, ನೀನು ತುಂಬ ಲಕ್ಕಿ ಕಣೋ. ಇಷ್ಟೆಲ್ಲ ಆದರೂ ರಮ್ಯಾ ನಿನ್ನ ಬಗ್ಗೆನೇ ಥಿಂಕ್ ಮಾಡ್ತಿದ್ದಾಳೆ. ನಾನು ಯೋಚನೆ ಮಾಡಬೇಕಾಗಿದೆ ಮಿಥಿಲಾ. ನಾನೇನು ಮಿಸ್ಟೇಕಲ್ಲಿ ಮಾತ್ರೆ ತಗೊಂಡು ಹಾಸ್ಪಿಟಲ್ ಸೇರ್ಕೊಂಡಿದ್ದಕ್ಕೆ ಪಾಪ ಅವನು ಬೈಸ್ಕೊಂಡ್ನಲ್ಲ, ನೀವೆಲ್ಲರೂ ಬೈಸ್ಕೊಂಡ್ರಿ. ದಟ್ ಈಸ್ ರಿಯಲಿ ಬ್ಯಾಡ್. ಸರಿಯಲ್ಲ. ನನ್ನ ಮಗಳು ಹೇಳ್ತಿರೋದು ಸರಿಯಾಗೇ ಇದೆ. ನಾನು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಸಾರಿ ವಿರಾಜ್. ಸಾರಿ ಯಾರು ಅಮ್ಮ. ದಯವಿಟ್ಟು ನನ್ನ ಎಲ್ಲರೂ ಕ್ಷಮಿಸ್ಬಿಡಿ. ಪರವಾಗಿಲ್ಲ ವಾಸಂತಿ, ಏನೋ ಒಂದು ಕೆಟ್ಟಗಳಿಗೆ ಇದನ್ನ ಇಲ್ಲಿಗೆ ಮರೆಯೋಣ. ರಮ್ಯಾ, ನನ್ನ ಕಡೆಯಿಂದನೂ ಸಾರಿ. ನಾನು ಹಿಂಗೆ ಹರ್ಟ್ ಮಾಡಿರಲಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ಅಪ್ಪ ಮಾರಾಯ, ನೀನ್ ಮತ್ತೆ ಆ ಗಿಲ್ಟ್ ಫೇಸ್ ಹಾಕೊಂಬೇಡ, ನೋಡಕ್ಕಾಗಲ್ಲ. ಊಟ ಕೊಟ್ಯಾ? ಊಟ ಮಾಡಿದ್ರಾ? ಹೋಗ್ಲಿ, ತಟ್ಟೆ ಆದ್ರೂ ಇಸ್ಕೊಂಡ್ರಾ? ಮತ್ತೆ ಯಾಕೆ ಬೇಕಿತ್ತು ನಿಂಗೆ ಅಧಿಕ ಪ್ರಸಂಗ? ಮಿಥಿಲಾ ಬಂದ್ಮೇಲೆ ಕೊಡ್ತಾಳೆ ಅಂತ ಹೇಳಿದ್ದೆ ತಾನೆ? ಕ್ಷಮಿಸಿ ಮೇಡಮ್. ಹಾ ಮಲ್ಲಿ, ಏನಿದು ಗಾಯ?
ಆಗಿಲ್ಲ ಅಣ್ಣ. ರೇವತಿ ಅಕ್ಕನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಇನ್ಮುಂದೆ ಇಂಥ ಸಾಹಸಕ್ಕೆಲ್ಲ ಕೈ ಹಾಕ್ಬೇಡ, ಅರ್ಥ ಆಯ್ತಾ? ನಾಗು, ಆಯಿಂಟ್ಮೆಂಟ್ ಕೊಡು. ಕೋಲ್ ಕೊಟ್ಟು ಒಡ್ಸ್ಕೊಳ್ಳೋದು ನೋಡಿದ್ದೆ, ಊಟ ಕೊಟ್ಟು ಬಯಸ್ಕೊಳ್ಳೋದು ನಿನ್ನೆ ನೋಡ್ತಾ ಇರೋದು. ಬಾ ಹೋಗ್ಲಿ, ಮುಲಾಮಾದ್ರೂ ಕೊಡ್ತೀನಿ. ಇವರಿಗೆ ಊಟ ಮಾಡಿಸೋದು ಅಂದರೆ ಸುಲಭನ? ಹೇಳಿದ ಮಾತೇ ಕೇಳಲ್ಲ. ಅಮ್ಮ, ಅದು ಮಿಥಿಲಾ ಬೇಜಾರಾಗೋದು ಬೇಡ. ಮಿಥಿಲಾ ಬೇಜಾರು ಬೇಡ. ಮಿಥಿಲಂಗೆ ಬೇಜಾರಾಗೋದು ಬೇಡ. ಊಟ ಖಾಲಿ ಊಟ. ಖಾಲಿ ಆಯ್ತು. ಮಿಥಿಲಾ ಬೇಜಾರಾಗಬಾರ್ದು. ಊಟ ಖಾಲಿ. ಶಾಶ್ವತಿ ಮೇಡಮ್ ಬೇಡ ಅಂದ್ರು ತಾನೆ, ಯಾಕೆ ಕೊಡಕ್ಕೆ ಹೋದೆ? ಸುಮ್ಮನೆ ಇರಬೇಕಲ್ವಾ? ಇದನ್ನೇ ನಮ್ಮ ಕಡೆ ಅಧಿಕ ಪ್ರಸಂಗ ಅಂತ ಹೇಳೋದು. ಅಯ್ಯಯ್ಯೋ, ಬೇಡ ಅಂದ್ರು ಹೋದೆ. ಇವಾಗ ನೋಡು ಹೇಗಾಗಿದೆ ಅಂತ. ಏನೂ ಆಗಿಲ್ಲ ಅಣ್ಣ. ನೀನು ಭವಿಷ್ಯ ಕೇಳ್ಕೊಂಡು ಹೋಗ್ಬೇಕಾಗಿತ್ತು. ನನ್ನ ಭವಿಷ್ಯದಲ್ಲಿ ನನಗೆ ಗಾಯ ಆಗುತ್ತೆ ಅಂತ ಬರ್ದಿದ್ರು ನಾನು ಹೋಗ್ತಿದ್ದೆ. ರಾತ್ರಿ ಕಂಡು ಬಾವಿಗೆ ಹಗಲು ಹಾರ್ಕೊಂಡು ಹೋಗಿ ಬೀಳೋದು ಅಂತಾರಲ್ಲ, ಇದನ್ನೇ. ಹಸುವು ಯಾರಿಗೂ ಕಾಯಲ್ಲ ಅಣ್ಣ. ರಕ್ತನೂ ಯಾರಿಗೂ ಕಾಯಲ್ಲ ಅಕ್ಕ. ಹಚ್ಕೋ ನಿನ್ನ ಕರ್ಮ. ಮುಲಾಮ್ ಇದೆಯಲ್ಲ, ಇನ್ನು ಇದಕ್ಕೆ ಅಷ್ಟು ನಾಲ್ಕು ಉಮ್ಮ ಎಲ್ಲ ಹಾಕಿ ಅಲಂಕಾರ ಮಾಡಬೇಡಮ್ಮ. ಇದೇನು ಗಾಯನೋ ಅಥವಾ ವರಮಹಾಲಕ್ಷ್ಮಿ ಕಳಶನೋ? ಅಣ್ಣ, ಇದೊಂಥರ ಮನೆ ಮದ್ದಿದ್ದಂಗೆ. ಮನೆ ಮದ್ದ? ಮಲ್ಲಿ, ರೇವತಿ ಅಕ್ಕನ ರೂಮಲ್ಲಿ ಊಟ ಇಟ್ಬಿಟ್ಟು ಬಂದಿದ್ಯಾ? ಅದು ಮೇಡಮ್, ರೇವತಿ ಮೇಡಮ್ ಊಟ ಪೂರ್ತಿ ಚೆಲ್ಬಿಟ್ರಾ? ನಾನು ಈಗಲೂ ಕ್ಲೀನ್ ಮಾಡ್ತೀನಿ ನಾನು. ಅದರ ಅವಶ್ಯಕತೆ ಇಲ್ಲ. ರೇವತಿ ಅಕ್ಕ ಎಲ್ಲ ಊಟ ಮಾಡಿದ್ದಾರೆ. ಏನು, ರೇವತಿ ಮೇಡಮ್ ಊಟ ಮಾಡಿದ್ರಾ? ಅಸಾಧ್ಯವಾಗಿರೋದನ್ನು ನೋಡ್ತೀನಿ ಅಂತ ನಾನು ಭವಿಷ್ಯದಲ್ಲಿ ಬರ್ದಿರ್ಲಿಲ್ವಲ್ಲ. ಇಷ್ಟು ದಿನ ಮಿಥಿಲಾ ಮೇಡಮು ಅದೆಷ್ಟೇ ಕಷ್ಟ ಇದ್ರು ಮಧ್ಯಾಹ್ನ ಊಟದಷ್ಟೊತ್ತಿಗೆ ಬಂದ್ಬಿಡ್ತಾ ಇದ್ರು. ಅವ್ರನ್ನ ಬಿಟ್ಟು ಬೇರೆ ಯಾರೇ ಊಟ ಕೊಟ್ಟರು ರೇವತಿ ಮೇಡಮ್ ಊಟ ಮಾಡ್ತಿರ್ಲಿಲ್ಲ. ಅಂಥದ್ರಲ್ಲಿ ಮಲ್ಲಿ ಕೊಟ್ಟಿದ್ದು ಊಟ ಮಾಡಿದ್ರಾ? ಇದು ಹೇಗೆ ಸಾಧ್ಯ ಮಲ್ಲಿ? ಅಂಥದ್ದೇನೇನು ಊಟ ಮಾಡಿಸ್ದೆ? ಅವರು ಮಗು ಥರ ಅಣ್ಣ. ಮಕ್ಳಿಗೆ ಹೇಳೋ ಥರ ಹೇಳಿದ್ರೆ ಅರ್ಥ ಮಾಡ್ಕೊತಾರೆ ಅಂತ ಪ್ರಯತ್ನ ಪಟ್ಟೆ. ಫಲನೂ ಸಿಕ್ತು. ಆಗ್ಬೋದು. ಮಲ್ಲಿ, ನಾನು ಹೇಳ್ಕೊಟ್ಟಿದ್ದ ಪಾಠನ ನೀನು ಮರ್ತೇ ಇಲ್ಲ ನೋಡು. ಶಬಾಷ್. ಮಲ್ಲಿ, ಇನ್ನು ಮುಂದೆ ಮಿಥಿಲಾ ಮನೇಲಿಲ್ಲ ಅಂದರೆ ನೀನೇ ಹೋಗಿ ರೇವತಿ ಅಕ್ಕಂಗೆ ಊಟ ಕೊಟ್ಬಿಡ್ಬಾ. ಆಯಿಂಟ್ಮೆಂಟ್ ಹಚ್ಕೊ ಅಂತ ಹೇಳ್ದೆ ಅಲ್ಲ, ಸುಮ್ಮನೆ ಹಚ್ಕೊ. ನೆಕ್ಸ್ಟ್ ಟೈಮ್ ಬಿ ಕೇರ್ಫುಲ್, ಓಕೆ? ಸರಿ ಮೇಡಮ್. ಅಣ್ಣ, ಶಾಶ್ವತಿ ಮೇಡಮ್ ಎಷ್ಟು ಒಳ್ಳೆಯವರಲ್ವಾ? ಅಯ್ಯೋ, ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡ್ಬೇಕಪ್ಪ. ಅಮ್ಮ ತಾಯಿ, ನಿನ್ನ ಕಣ್ಣು ನನಗೂ ದಾನ ಮಾಡಮ್ಮ. ನೀನು ಕಾಣೋದು ನನಗೂ ಕಾಣಲಿ.
ನೀವೆಲ್ಲೂ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಹೊಡ್ಕೊಂಡು ಬಂದೆ. ಏನ್ ವಿಷಯ ಮಿಥಿಲಾ? ಯಾಕೆ ಹೀಗೆ ನಿಂತಿದ್ದೀರಾ? ಆರಾಮಾಗಿದ್ದೀರಾ ತಾನೇ? ಆರಾಮಾಗಿದ್ದೀನಿ. ಅಮ್ಮಮ್ಮ, ನಿಮ್ಮ ಮಾತು ಒಂದು ಹೇಳ್ತಾ ಇದೆ, ನಿಮ್ಮ ಕಣ್ಣು ಇನ್ನೇನೋ ಹೇಳ್ತಾ ಇದೆ. ಇವತ್ತೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ರಮ್ಯಾ ಆರಾಮಾಗಿದ್ದಾಳೆ ಅಮ್ಮಮ್ಮ, ನೀವೇನು ಚಿಂತೆ ಮಾಡಬೇಡಿ. ಅದು ಅವಳ ದೊಡ್ಡ ಗುಣ ಅಷ್ಟೆ. ಮನ್ಸಲ್ಲಿ ಎಷ್ಟೇ ನೋವಿದ್ರು ಆಗಿದ್ದಕ್ಕೆ ನಮ್ಮನ್ನ ಹೊಣೆ ಮಾಡೋ ಪೊಸಿಷನ್ ಅಲ್ಲಿ ಇದ್ರು ಆ ಹುಡುಗಿ ಪರಿಸ್ಥಿತಿಯ ಲಾಭ ತಗೊಂಡಿಲ್ಲ. ತಗೊಂಡಿದ್ದಿದ್ರೆ ಏನಾಗ್ತಿತ್ತು ಅನ್ನೋ ಅರಿವಿದ್ಯಾ ನಿನ್ಗೆ? ವಿರಾಟ್ ಜೈಲ್ ಸೇರ್ತಾ ಇದ್ದ. ಕೊಟ್ಟು ಮಾತು ಮುರಿದಿದ್ದಕ್ಕೆ ನಾನ್ ಜೀವನ ಪೂರ್ತಿ ಪಶ್ಚಾತ್ತಾಪದಿಂದ ಬೇಯ್ತಾ ಇದ್ದೆ. ಈಗ ಆ ಥರ ಏನೂ ಆಗಿಲ್ಲಲ್ಲ ಅಮ್ಮಮ್ಮ? ಅದು ರಮ್ಯಾ ನಮ್ಮೇಲ್ ತೋರಿಸಿರೋ ದಯೆ. ನಾವೆಲ್ಲರೂ ತಿಳಿದೋ ತಿಳಿದೇನೋ ದೊಡ್ಡ ತಪ್ಪು ಮಾಡಿದೀವಿ. ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನಿಜ ಅಮ್ಮಮ್ಮ. ಬೇರೆ ಮನೆಯವಳಾದರೂ ನಮ್ಮ ಮನೆಯವ್ರ ಮೇಲೆ ಅವಳಿಗೆ ತುಂಬ ಕಾಳಜಿ ಇದೆ. ರಮ್ಯಾ ಬೇರೆ ಯಾರೋ ಹುಡುಗಿ ಅಲ್ಲ, ನಮ್ಮ ಮನೆ ಹುಡುಗಿ. ಯಾವತ್ತಿಗೂ ಅವಳು ನಮ್ಮನೆ ಹುಡುಗಿಯಾಗೇ ಇರ್ತಾಳೆ. ಅವಳಿಗೋಸ್ಕರ ನಾವೇನ್ ಬೇಕಾದ್ರೂ ಮಾಡೋದಿಕ್ಕೆ ತಯಾರಾಗಿರ್ಬೇಕು. ಯಾರು ಹೇಳಿದ್ದು ಈ ಮದ್ವೆ ಮುರಿದಿದೆ ಅಂತ? ಅರುಂಧತಿ ರಮ್ಯಗೆ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಇನ್ನೇನಿದ್ರು ಆಟನ ಮತ್ತೆ ಟ್ರ್ಯಾಕಿಗೆ ತರೋದಷ್ಟೇ ಬಾಕಿ. ತಗೊಳಪ್ಪ. ಓಕೆ, ಥ್ಯಾಂಕ್ ಯು ಕಣ. 4-5 ಅಂಗಡಿ ಸುತ್ಕೊಂಡು ಬಂದಿದ್ದೀನಪ್ಪ ಇದು ನೋಡಿಕೊಂಡು. ಯಾರಿಗಿದು? ಮಿಸ್ ಮುಗುತಿಗ? ಮಿಸ್ ಮುಗಿತಿಗೆ ಬೊಕ್ಕೆನಾ? ನಾವಿನ್ನೂ ಅಷ್ಟು ಕ್ಲೋಸ್ ಆಗಿಲ್ಲಪ್ಪ. ಅವಳಿಗಲ್ವಾ? ಇನ್ಯಾರಿಗೋ? ಇನ್ಯಾರಿಗೆ? ರಮ್ಯಂಗೆ. ಈಗ ಇವಳಿಗೆ ಯಾಕೆ ಬೊಕ್ಕೆ ಇಲ್ಲ? ಹಾಸ್ಪಿಟ್ಲಲ್ಲಿ ಬೊಕ್ಕೆ ತೊಗೊಂಬಂದಿಲ್ಲ ಅಂತ ಬೈಸ್ಕೊಂಡೆ. ಅವಳಿಗೊಂದು ಸಣ್ಣ ಜ್ವರ ಬಂದ್ರೇ ಬೊಕ್ಕೆ ತರಬೇಕು ಅಂತ ರಗಳೆ ಮಾಡ್ತಿದ್ಲು. ಅಂಥದ್ರಲ್ಲಿ ಈಗ ಸುಮ್ಮನಿರ್ತಾಳ? ಅದಕ್ಕೆ ಬೊಕ್ಕೆ. ಆದರೂ ವಿರಾಜ್, ನಂಗೆ ಯಾಕೋ ಇದು ಸರಿ ಅನ್ನಿಸ್ತಿಲ್ಲ. ನೀನು ರಮ್ಯನ ಅವಾಯ್ಡ್ ಮಾಡೋದು ಒಳ್ಳೇದು ಅನ್ನಿಸ್ತಿದೆ. ಯಾಕೆ? ಅಂದರೆ ಅವಳು ನಿನ್ನ ಕಾಳಜಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೋದು. ಲೋ, ಅವಳು ನನಗೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ದಾಳೆ. ನೋಡಿಲಿ, ನಾನು ಬೆಸ್ಟ್ ಫ್ರೆಂಡ್ ಅಂತಲೇ ಮೆನ್ಷನ್ ಮಾಡಿರೋದು. ಆದರೂ ಒಂದು ಸಲ ಫ್ರೆಂಡ್ಶಿಪ್ ಆಚೆ ಫೀಲಿಂಗ್ಸ್ನ ಬೆಳೆಸ್ಕೊಂಡ್ರೆ ಮತ್ತೆ ಫ್ರೆಂಡ್ ಆಗೋಕ್ಕೆ ಸಾಧ್ಯ ಇಲ್ಲ ಕಣೋ. ಅವಿ, ಫೀಲಿಂಗ್ಸ್ ಬೆಳೆದಿದ್ದೇ ಸುಳ್ಳಾಗಿದ್ದರೆ, ಫ್ರೆಂಡ್ಶಿಪ್ ಫೀಲಿಂಗ್ನ ಪ್ರೀತಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರೆ ಅದನ್ನು ಸರಿಪಡಿಸ್ಕೊಂಡು ಮತ್ತೆ ಫ್ರೆಂಡ್ಸ್ ಆಗಿರೋಕ್ಕಾಗತ್ತೆ. ನಿನ್ನ ಫೀಲಿಂಗ್ಸ್ ಬಗ್ಗೆ ನಿನಗೆ ಕ್ಲಾರಿಟಿ ಇದೆ, ಓಕೆ. ಆದರೆ ಅವಳ ಫೀಲಿಂಗ್ಸ್ ಬಗ್ಗೆ ನಿನಗೆ ಕ್ಲಾರಿಟಿ ಇದೆಯಾ? ಅವಳಿಗಿದೆ, ಅದು ಸಾಕು. ನೋಡವಿ, ರಮ್ಯಾ ಬ್ಲ್ಯಾಕ್ ಮೇಲ್ ಮಾಡಿ ಮತ್ತೆ ನನಗೆ ಮದುವೆಗೆ ಒಪ್ಪಿಸ್ತಾಳೆ ಅಂತ ನೀನು ಎದುರಿದ್ದೆ. ಆದರೆ ಅದಾಗಿಲ್ವಲ್ಲ. ರಮ್ಯಾ ಬಗ್ಗೆ ನೀನು ತಪ್ಪು ತಿಳ್ಕೊಳ್ತಿದ್ಯಾ ಅನಿಸ್ತಿದೆ. ಅದು ಇರ್ಬೋದು. ಫೈನಲಿ ನಿಂಗೆ ರಿಯಲೈಸ್ ಆಯ್ತಲ್ಲ, ಅಷ್ಟು ಸಾಕು. ಹಲೋ, ಶ್ರುತಿ ನೋಡೋಳೆ ಕಳಿಸಿ. ಬನ್ನಿ, ಈ ಬೊಕ್ಕೆನ ಡ್ರೈವರ್ಗೆ ಹೇಳಿ ರಮ್ಯನ ಮನೆಗೆ ತಲುಪಿಸ್ಬಿಡಿ. ವಿರಾಜ್, ಆದಷ್ಟು ಬೇಗ ಇನ್ನೊಂದು ಬೊಕ್ಕೆ ತರಿಸ್ಬೇಕಾಗತ್ತೆ. ಈ ಥರದ್ದಲ್ಲ, ಫುಲ್ ರೆಡ್ ರೋಸಸ್ ಇರೋದು. ಬೊಕ್ಕೆನಾ? ಯಾರಿಗೋ? ಇನ್ಯಾರಿಗೆ? ಮಿಸ್ ಮುಗುತಿಗೆ. ಸುಮ್ಮನಿರ, ಈಗಷ್ಟೇ ಫ್ರೆಂಡ್ಶಿಪ್ ಶುರುವಾಗಿದೆ, ಅದಕ್ಕೆಲ್ಲ ಇನ್ನೂ ಬೇಜಾನ್ ಟೈಮ್ ಇದೆ. ಆ ಫ್ರೆಂಡ್ಶಿಪ್ನ ಪ್ರೀತಿಯಾಗಿ ಬದಲಾಯಿಸೋಕ್ಕೆ ಪ್ಲ್ಯಾನ್ ಬಿ ನನ್ನ ಹತ್ರ ಇದೆ. ಪ್ಲ್ಯಾನ್ ಬಿನಾ? ಏನೋ ಅದು? ಅಂದರೆ ಎಸ್, ನಿಮ್ಮ ಅತ್ತೆ ಮನೆ ಅಡ್ರೆಸ್, ಮಿಸ್ ಮೂಗುತಿ ಮನೆ ಅಡ್ರೆಸ್. ನೋಡಪ್ಪ, ನೀನು ಹೇಳಿರೋ ಕೆಲಸನ ಮುಗಿಸಿದ್ದೀನಿ. ಸೂಪರ್ ಅವಿ, ನಮ್ಮಿಬ್ಬರು ಮದುವೆಲಿ ಫಸ್ಟ್ ಊಟ ಹಾಕ್ಸೋದು ನಿನಗೆ ಕಣೋ. ಥ್ಯಾಂಕ್ ಯು ಸೋ ಮಚ್.
ಆದರೆ ಅಡ್ರೆಸ್ ತಗೊಳ್ಳೋಷ್ಟರಲ್ಲಿ ನಾನು ಅವನಿಗೊಂದು ಪ್ರಾಮಿಸ್ ಮಾಡಿಬಿಟ್ಟೆ. ಏನು ಪ್ರಾಮಿಸು? ಅಂದರೆ ನಾವು 10 ಲಕ್ಷ ಕೊಡ್ತೀವಿ ಅಂತ ಫ್ಲೋಲ್ಲಿ ಹೇಳ್ಬಿಟ್ಟಿದ್ವಲ್ಲ, ಅವನು ಅದನ್ನೇ ನಂಬಿ ನನ್ನ ಬೆನ್ನು ಬಿದ್ದಿದ್ದ. ಅದಕ್ಕೆ ಅದಕ್ಕೆ